ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ನಾನು ಸಾಮಾನ್ಯ ಕನ್ನಡ ಪುಸ್ತಕಗಳನ್ನು ಇಟ್ಕೊಂಡಿದ್ದೀನಿ. FDA, SDA, PDO, GPSTR, KPSC, ಗ್ರೂಪ್ ಸಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಪ್ರಶ್ನೋತ್ತರಗಳು ಬರ್ಬೋದು ಅಂತ. ಜೊತೆಗೆ ನೋಡಿ, ಕಂಪ್ಯೂಟರ್ ನಾಲೆಡ್ಜ್ ಕ್ವಶನ್ ಬ್ಯಾಂಕ್ ಎಲ್ಲದಕ್ಕೂ ಅಂದ್ರೆ SBIಗೆ, RRB, KSRTC, ಆಮೇಲೆ PSI, PC, KMF, KPSC, KEA ಯಾವ್ಯಾವ ಸಬ್ಜೆಕ್ಟ್ ಯಾವ್ಯಾವ ವರ್ಷದಲ್ಲಿ ಕಂಪ್ಯೂಟರ್ಗೆ ಗಣಕಯಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳು ಬಂದಿದಾವೆ ಅಂತೇಳಿ ಇಷ್ಟನ್ನು ನಿಮಗೆ ಸ್ವಲ್ಪನೇ ತಿಳಿಸ್ತಾ ಹೋಗ್ತೀನಿ. ಇವಾಗ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ 2015ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಯಾವ್ಯಾವ ಪ್ರಶ್ನೋತ್ತರಗಳು ಬಂದಿದೆ ಅಂತ ಹೇಳಿ ನಿಮಗೆ ಇವಾಗ ನಾನು ತಿಳಿಸ್ತಾ ಹೋಗ್ತೀನಿ ಗಣಕಯಂತ್ರಕ್ಕೆ ಸಂಬಂಧಪಟ್ಟ ಹಾಗೆ. ನೋಡಿ, ಜೊತೆಗೆ ಇತ್ತೀಚಿನ GK ನಾಲೆಡ್ಜ್, GKಗೆ ಸಂಬಂಧಪಟ್ಟಿರೋ ಹಾಗೆ ಸ್ಪರ್ಧಾ ವಿಜೇತ ಪುಸ್ತಕವನ್ನು ಇಟ್ಕೊಂಡಿದ್ದೀನಿ, ಅನನ್ಯ ಸಾಧಕ ಪುಸ್ತಕವನ್ನ ಇಟ್ಕೊಂಡಿದ್ದೀನಿ, ಕರೆಂಟ್ ಅಫೇರ್ಸ್ ಅನ್ನ ಹೇಳೋದಕ್ಕೋಸ್ಕರ. ಮತ್ತೆ ನೋಡಿ, KEAಗೆ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಒಟ್ಟು 40 ಪ್ರಶ್ನೆ ಪತ್ರಿಕೆಗಳ ಕೈಪಿಡಿ ಅಂತಕ್ಕಂಥದ್ದು ಈ ಬುಕ್ಸ್ ಅಲ್ಲಿ ಇದೆ. ಅದೆಲ್ಲವನ್ನ ನಿಮಗೆ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಯಾರ್ಯಾರು ನೀವು ವಿಡಿಯೋವನ್ನ ಫಾಲೋ ಮಾಡಿಲ್ಲ, ನನ್ನ ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಷಯಗಳನ್ನ ನಿಧಾನಕ್ಕೆ ನಾನು ತಿಳಿಸ್ತಾ ಹೋಗ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಗಣಕಯಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಪ್ರಶ್ನೋತ್ತರಗಳು ಬಂದಿದ್ವು ಅಂತ ನಾನು ಇವಾಗ ನಿಮ್ಗೆ ಹೇಳ್ತೀನಿ. ಒಟ್ಟು 24 ಪ್ರಶ್ನೋತ್ತರಗಳು ಬಂದಿದೆ 2015ರಲ್ಲಿ. ಓಕೆನಾ? ನೋಡಿ, ಮೊದಲನೆಯ ಪ್ರಶ್ನೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ 2015ರಲ್ಲಿ ಕೇಳಿರ್ತಕ್ಕಂತಹ ಗಣಕಯಂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೋತ್ತರ. ಗಿಗಾಬೈಟ್ ಪದವು ಇದನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಪ್ರಶ್ನೆ. ಗಿಗಾಬೈಟ್ ಪದವು ಇದನ್ನ ಸೂಚಿಸುತ್ತದೆ. ಅದಕ್ಕೆ ಸರಿಯಾದ ಉತ್ತರ 1024 ಮೆಗಾಬೈಟ್ಗಳು. ಗಿಗಾಬೈಟ್ 1024 ಮೆಗಾಬೈಟ್ಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಎರಡನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ ಅಲ್ಲ ಅಂತ ಕೇಳಿದರೆ. ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ ಅಲ್ಲ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಮಾನಿಟರ್. ಮಾನಿಟರ್ ಅಂತಕ್ಕಂಥದ್ದು ಇನ್ಪುಟ್ ಸಾಧನ ಅಲ್ಲ. ಇನ್ನ ನುಡಿ ತಂತ್ರಾಂಶವನ್ನ ಅಭಿವೃದ್ಧಿಪಡಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಮೂರನೆಯದು, ನುಡಿ ತಂತ್ರಾಂಶವನ್ನ ಅಭಿವೃದ್ಧಿಪಡಿಸಿದವರು ಕನ್ನಡ ಗಣಕ ಪರಿಷತ್. ನುಡಿ ತಂತ್ರಾಂಶವನ್ನ ಅಭಿವೃದ್ಧಿಪಡಿಸಿದವರು ಕನ್ನಡ ಗಣಕ ಪರಿಷತ್. ಇನ್ನ ಮುಂದಿನ ಪ್ರಶ್ನೆ, ಇದು 2015ರ ಪ್ರಶ್ನೆ ಪತ್ರಿಕೆ. ಅಲ್ಲಿ 24 ಪ್ರಶ್ನೋತ್ತರಗಳು ಬಂದಿದೆ. ಅವೆಲ್ಲವನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಕೆಳಗಿನ ಪದಗಳಲ್ಲಿ ಯಾವುದು ಅತ್ಯಂತ ನಿಕಟವಾಗಿ ಮುಖ್ಯ ಮೆಮೊರಿಗೆ ಸಂಬಂಧಿಸಿದೆ? ಯಾವುದು ಅತ್ಯಂತ ನಿಕಟವಾಗಿ ಮುಖ್ಯ ಮೆಮೊರಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಅಲ್ಲಿ ಸರಿಯಾದ ಉತ್ತರ ನೋಡಿ, 4 ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಾನ್ ವೋಲಾಟೈಲ್, ಶಾಶ್ವತ, ನಿಯಂತ್ರಣ ಘಟಕ, ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಿಕಟವಾಗಿ ಮುಖ್ಯ ಮೆಮೊರಿಯಲ್ಗೆ ಸಂಬಂಧಿಸಿದೆ ಅಂದ್ರೆ ಅದು ಸರಿಯಾದ ಉತ್ತರ ತಾತ್ಕಾಲಿಕ. ನೋಡಿ, 5ನೆಯ ಪ್ರಶ್ನೆ, ಇವುಗಳಲ್ಲಿ ಯಾವುದನ್ನು ಚಿಪ್ಸ್ ಉತ್ಪಾದನೆಗೆ ಬಳಸಲಾಗುತ್ತದೆ? ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ 5ನೆಯ ಪ್ರಶ್ನೆ, ಇವುಗಳಲ್ಲಿ ಯಾವುದನ್ನು ಚಿಪ್ಸ್ ಉತ್ಪಾದನೆಗೆ ಬಳಸಲಾಗುತ್ತದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಸೆಮಿ ಕಂಡಕ್ಟರ್. ಸರಿಯಾದ ಉತ್ತರ ಸೆಮಿ ಕಂಡಕ್ಟರ್. ಇನ್ನ 2048 ಇಂಟು 4 ಅಂದ್ರೆ 4 ಮೆಮೊರಿ ಚಿಪ್ಸ್ ನಲ್ಲಿ ಎಷ್ಟು ವಿಳಾಸದ ಸಾಲುಗಳು ಒಂದು ಪ್ರತಿ ಮೆಮೊರಿ ಸ್ಥಾನದ ವಿಳಾಸಕ್ಕೆ ಅಗತ್ಯವಿದೆ ಅಂತ ಪ್ರಶ್ನೆ ಕೇಳಿದರೆ. ನೋಡಿ, ಇನ್ನೊಮ್ಮೆ ಹೇಳ್ತೀನಿ ಪ್ರಶ್ನೆಯನ್ನ. 2048 ಇಂಟು 4 ಓಕೆ, ಮೆಮೊರಿ ಚಿಪ್ ನಲ್ಲಿ ಎಷ್ಟು ವಿಳಾಸದ ಸಾಲುಗಳು ಒಂದು ಪ್ರತಿ ಮೆಮೊರಿ ಸ್ಥಾನದ ವಿಳಾಸಕ್ಕೆ ಅಗತ್ಯವಿದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ 11. ಸರಿಯಾದ ಉತ್ತರ 11. ಇನ್ನ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಇದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಬಂದಿರತಕ್ಕಂಥದ್ದು 2015ರಲ್ಲಿ. ಯಾವ ಅಮೆರಿಕನ್ ಕಂಪ್ಯೂಟರ್ ಕಂಪನಿಯನ್ನ ದೊಡ್ಡ ನೀಲಿ ಎಂದು ಕರೆಯಲಾಗುತ್ತದೆ? ಯಾವ ಅಮೆರಿಕನ್ ಕಂಪ್ಯೂಟರ್ ಕಂಪನಿಯನ್ನು ದೊಡ್ಡ ನೀಲಿ ಎಂದು ಕರೆಯಲಾಗುತ್ತಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ IBM. ಅದಕ್ಕೆ ಸರಿಯಾದ ಉತ್ತರ IBM ಅಂತಕ್ಕಂಥದ್ದು. ನೋಡಿ, ಮುಂದಿನ ಪ್ರಶ್ನೆ, 8286
ಅಂದ್ರೆ 80286 ಆಧಾರಿತ PC ಅಥವಾ ಬಾರ್ ಕೊಟ್ಟು AT ಅಂತ ಕೊಟ್ಟಿದ್ದಾರೆ. ಇದನ್ನ IBM ಸಂಸ್ಥೆ ಪರಿಚಯಿಸಿದ್ದು ಯಾವಾಗ, ಎಷ್ಟನೇ ಇಸ್ವಿಯಲ್ಲಿ ಅಂತ ಕೇಳಿದ್ದಾರೆ. ಎಷ್ಟನೇ ಇಸ್ವಿಯಲ್ಲಿ ಇದನ್ನ PC and AT ಅನ್ನ IBM ಸಂಸ್ಥೆ ಪರಿಚಯ ಮಾಡ್ತು ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ 1984ರಲ್ಲಿ ಪರಿಚಯಿಸ್ತು. ಇನ್ನು ಮುಂದಿನ ಪ್ರಶ್ನೆ ಏನ್ ಕೇಳಿದ್ದಾರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ IBM ನೋಡಿ 3 ಕ್ವಶನ್ ಕಂಟಿನ್ಯೂ ಆಗಿ IBMಗೆ ಸಂಬಂಧಪಟ್ಟ ಹಾಗೇನೆ ಕೇಳಿದ್ದಾರೆ. IBM 1401 ಮೊದಲು ಒಂದನ್ನು ನೆಕ್ಸ್ಟ್ ಆನ್ಸರ್ ಮಾಡ್ಬೇಕು ಏನು ಅಂತ ನೋಡಿ ಈ ರೀತಿಯಾಗಿ ಕೇಳಿದ್ದಾರೆ. IBM 1401 ಅಷ್ಟು ಕೊಟ್ಟು ಒಂದನ್ನು ಅಂತ ಕೊಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. ಇದು 2ನೇ ಪೀಳಿಗೆ ಕಂಪ್ಯೂಟರ್, 3ನೇ ಪೀಳಿಗೆ ಕಂಪ್ಯೂಟರ್, 4ನೇ ಪೀಳಿಗೆ ಕಂಪ್ಯೂಟರ್, ಮೊದಲನೇ ಪೀಳಿಗೆ ಕಂಪ್ಯೂಟರ್ ಅಂತ ಕೇಳಿದ್ದಾರೆ. ಅಷ್ಟನ್ನ ಕೊಟ್ಟಿದ್ದಾರೆ. IBM 1401 ಇದು ಮೊದಲನೆಯ ಪೀಳಿಗೆಯ ಕಂಪ್ಯೂಟರ್. ಇನ್ನ 10ನೆಯ ಪ್ರಶ್ನೆ, ನೇಪಾಳದಲ್ಲಿ ಪರಿಚಯಿಸಲಾದ ಮೊದಲ ಕಂಪ್ಯೂಟರ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ನೇಪಾಳದಲ್ಲಿ ಪರಿಚಯಿಸಲಾದ ಮೊದಲನೆಯ ಕಂಪ್ಯೂಟರ್ ಯಾವುದು ಅಂತ ಕೇಳಿದ್ದಾರೆ. IBM ನೋಡಿ ಇದು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆನೆ. IBM 1401 ಈಗ ಹಿಂದೆ ಬಂತಲ್ಲ IBM 1401 ಏನು ಅಂತ, ಅದು ಮೊದಲನೆಯ ಪೀಳಿಗೆಯ ಕಂಪ್ಯೂಟರ್. ಅದೇ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೇನೆ ನೇಪಾಳದಲ್ಲಿ ಪರಿಚಯಿಸಲಾದ ಮೊದಲ ಕಂಪ್ಯೂಟರ್ ಯಾವುದು ಅಂದ್ರೂ ಕೂಡ ಅದೇನೆ IBM 1401. ಓಕೆನಾ. ಮುಂದಿನ ಪ್ರಶ್ನೆ, ಸೂಚನೆಗಳು ಮತ್ತು ಮೆಮೊರಿ ವಿಳಾಸಗಳನ್ನು ಇದನ್ನು ಪ್ರತಿನಿಧಿಸುತ್ತದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ. ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಸೂಚನೆಗಳು ಮತ್ತು ಮೆಮೊರಿ ವಿಳಾಸಗಳು ಇದನ್ನ ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾರೆ. ಏನು ಉತ್ತರ ಅಂತಂದ್ರೆ ಬೈನರಿ ಕೋಡ್ ಮೆಮೊರಿ ವಿಳಾಸಗಳು ಇದನ್ನ ಪ್ರತಿನಿಧಿಸುತ್ತದೆ ಅಂದ್ರೆ ಬೈನರಿ ಕೋಡ್. ಸರಿಯಾದ ಉತ್ತರ ಬೈನರಿ ಕೋಡ್. ಇನ್ನ ಮುಂದಿನ ಪ್ರಶ್ನೆ, ಇದು 12ನೆಯ ಪ್ರಶ್ನೆ ನೋಡಿ, ಡೇಟಾ ವಸ್ತು ಶೇಖರಣೆಗಾಗಿ ಇದನ್ನು ಗುರುತಿಸಲ್ಪಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಡೇಟಾ ವಸ್ತು ಶೇಖರಣೆಗಾಗಿ ಇದನ್ನು ಗುರುತಿಸಲ್ಪಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಫೀಲ್ಡ್. ಓಕೆನಾ. ಇನ್ನ ಮುಂದಿನ ಪ್ರಶ್ನೆ, ನಿರ್ದಿಷ್ಟ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಪ್ರೋಗ್ರಾಂಗಳು ಯಾವುದು? ಇದು ಮುಂದಿನ ಪ್ರಶ್ನೆ. ನಿರ್ದಿಷ್ಟ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಪ್ರೋಗ್ರಾಂಗಳು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಅಪ್ಲಿಕೇಶನ್ ಸಾಫ್ಟ್ವೇರ್. ನೋಡಿ ಮುಂದಿನ ಪ್ರಶ್ನೆ 14ನೇದು, ರಂಧ್ರ ಕಾಗದವನ್ನು ಒಳಸೇರುವಿಕೆಗೆ ಬಳಸುವ ಹೊರಬೀಳುವಿಕೆಯ ಮಾಧ್ಯಮವನ್ನು ಹೀಗೆಂದು ಕರೆಯುವರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಏನಂದ್ರೆ ರಂಧ್ರ ಕಾಗದವನ್ನು ಒಳಸೇರುವಿಕೆಗೆ ಬಳಸುವ ಹೊರಬೀಳುವಿಕೆಯ ಮಾಧ್ಯಮವನ್ನು ಹೀಗೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಪಂಚ್ ಕಾರ್ಡ್. ಓಕೆನಾ. ಈಗ ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ಮುಖೇನ ಕಾರ್ಯವನ್ನು ಸಂಸ್ಕರಿಸಲಾಗುವ ಅವಧಿ ಕಾಲ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಓಕೆನಾ. ಕಂಪ್ಯೂಟರ್ ಮುಖೇನ ಕಾರ್ಯವನ್ನ ಸಂಸ್ಕರಿಸಲಾಗುವ ಅವಧಿಯ ಕಾಲವನ್ನ ಸರಿಯಾದ ಉತ್ತರ ಎಕ್ಸಿಕ್ಯೂಷನ್ ಸಮಯ ಅಂತ ಕರೀತಾರೆ. ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಇನ್ನ 16ನೆಯ ಪ್ರಶ್ನೆ, ಇದು 2015 ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಕೇಳಿರ್ತಕ್ಕಂತಹ ಅಂದ್ರೆ 8 ಮತ್ತು 9ನೇ ತರಗತಿ B.Ed ಮಾಡಿರ್ತಕ್ಕಂತಹ ಶಿಕ್ಷಕರಿಗೆ 6ರಿಂದ 8ನೇ ತರಗತಿಗೆ B.Ed ಶಾಲಾ ಶಿಕ್ಷಕರಿಗೆ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆಯ ಕ್ವಶನ್ ಆನ್ಸರ್ ಗಳನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಒಂದರ ಬದಲು ಹಲವಾರು ಕಾರ್ಯಕ್ರಮಗಳನ್ನ ಒಂದು ಕಂಪ್ಯೂಟರ್ ನಿರ್ವಹಿಸಲು ಅನುಮತಿಸುವ ಒಂದು ವಿಧಾನವನ್ನ ಏನಂತ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಒಂದರ ಬದಲು ಹಲವಾರು ಕಾರ್ಯಕ್ರಮಗಳನ್ನ ಒಂದು ಕಂಪ್ಯೂಟರ್ ನಿರ್ವಹಿಸಲು ಅನುಮತಿಸುವ ಒಂದು ವಿಧಾನವನ್ನ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ಮಲ್ಟಿ ಪ್ರೋಗ್ರಾಮಿಂಗ್. ನೋಡಿ ಮುಂದಿನ ಪ್ರಶ್ನೆ, RISC ತಂತ್ರಜ್ಞಾನದಲ್ಲಿ ಬಳಸಲಾಗುವ ಪ್ರೊಸೆಸರ್ ಯಾವುದು ಅಂತ ಪ್ರಶ್ನೆ. RISC ತಂತ್ರಜ್ಞಾನದಲ್ಲಿ ಬಳಸಲಾಗುವ ಪ್ರೊಸೆಸರ್ ಯಾವುದು ಅಂದ್ರೆ ಸರಿಯಾದ ಉತ್ತರ ಪವರ್ PC ಅಂತಕ್ಕಂಥದ್ದು.
ಮುಂದಿನ ಪ್ರಶ್ನೆ, ಈ ಸಾಧನವು ಮಾಹಿತಿಯನ್ನ ಸ್ವೀಕರಿಸಿ ಸಿಪಿಯುಗೆ ಕಳುಹಿಸುತ್ತದೆ. ಈ ಸಾಧನವು ಮಾಹಿತಿಯನ್ನ ಸ್ವೀಕರಿಸಿ ಈ ಸಿಪಿಯುಗೆ ಕಳಿಸುತ್ತದೆ ಅಂತ ಕೇಳಿದ್ದಾರೆ. ಏನಂತಂದ್ರೆ ಇನ್ಪುಟ್. ಅದಕ್ಕೆ ಸರಿಯಾದ ಉತ್ತರ ಇನ್ಪುಟ್ ಅಂತ ಕರೀತಾರೆ. ಇನ್ನು ಮುಂದಿನ ಪ್ರಶ್ನೆ 19ನೇದು, ಒಂದು ಮೈಕ್ರೋ ಕಂಪ್ಯೂಟರ್ ಅಲ್ಲಿ ಶೇಖರಣಾ ಉಪವ್ಯವಸ್ಥೆಯು ವಿವಿಧ ಸಾಮರ್ಥ್ಯಗಳನ್ನು ಮುಖ್ಯವಾಗಿ ಡ್ಯಾಶ್ ಮಾಧ್ಯಮಗಳನ್ನು ಒಳಗೊಂಡಿದೆ ಅಂತ ಪ್ರಶ್ನೆ. ನೋಡಿ ಪ್ರಶ್ನೆ ಮತ್ತೊಮ್ಮೆ, ಒಂದು ಮೈಕ್ರೋ ಕಂಪ್ಯೂಟರ್ ಅಲ್ಲಿ ಶೇಖರಣಾ ಉಪವ್ಯವಸ್ಥೆಯು ವಿವಿಧ ಸಾಮರ್ಥ್ಯಗಳನ್ನು ಮುಖ್ಯವಾಗಿ ಡ್ಯಾಶ್ ಮಾಧ್ಯಮಗಳನ್ನೊಳಗೊಂಡಿದೆ ಅಂತಕ್ಕಂಥದ್ದು ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ಮ್ಯಾಗ್ನೆಟಿಕ್ ಅಥವಾ ಆಪ್ಟಿಕಲ್. ಮ್ಯಾಗ್ನೆಟಿಕ್ ಅಥವಾ ಆಪ್ಟಿಕಲ್. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ, ಕೇಂದ್ರ ಪ್ರೊಸೆಸಿಂಗ್ ಯೂನಿಟ್ ಅಂದ್ರೆ ಸಿಪಿಯು ಇವನ್ನು ಒಳಗೊಂಡಿದೆ ಅಂತಕ್ಕಂತಹ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಏನನ್ನ ಒಳಗೊಂಡಿದೆ ಸಿಪಿಯು ಅಂದ್ರೆ ನಿಯಂತ್ರಣ ಘಟಕ, ಅಂಕಗಣಿತ ತರ್ಕ ಮತ್ತು ಪ್ರಾಥಮಿಕ ಸಂಗ್ರಹ ಅಂತಕ್ಕಂಥದ್ದು. ನಿಯಂತ್ರಣ ಘಟಕ, ಅಂಕಗಣಿತದ ತರ್ಕ ಮತ್ತು ಪ್ರಾಥಮಿಕ ಸಂಗ್ರಹ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, EBCDIC ಯಲ್ಲಿ ಎಷ್ಟು ವಿಭಿನ್ನ ಲಕ್ಷಣಗಳನ್ನು ಅಪ್ ಕೋಡ್ ಮಾಡಬಹುದು ಅಂತ ಕೇಳಿದರು. EBCDIC ಯಲ್ಲಿ ಎಷ್ಟು ವಿಭಿನ್ನ ಲಕ್ಷಣಗಳನ್ನು ಅಪ್ ಕೋಡ್ ಮಾಡಬಹುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ 256 ವಿಭಿನ್ನ ಅಪ್ ಕೋಡ್ಗಳನ್ನ ಮಾಡಬಹುದು. 256. ನೋಡಿ 22ನೇ ಪ್ರಶ್ನೆ. ಒಟ್ಟು 24 ಪ್ರಶ್ನೋತ್ತರಗಳು ಬಂದಿದೆ. ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು 22ನೇದು. ಮೆಮೊರಿ ಅಸ್ತಿತ್ವದಲ್ಲಿರುವ ದಶಮಾಂಶ ಮರುಪಡೆಯುವ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಮೆಮೊರಿ ಅಸ್ತಿತ್ವದಲ್ಲಿರುವ ದಶಮಾಂಶ ಮರುಪಡೆಯುವ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಅದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲ ಅಂತ ಇದೆ. ಏನು ಮೇಲಿನ ಎಲ್ಲವುಗಳು ಅಂದ್ರೆ ರೀಡ್ ಔಟ್, ರೀಡ್ ಫ್ರಮ್, ರೀಡ್ ಔಟ್, ರೀಡ್ ಫ್ರಮ್, ರೀಡ್ ಇವೆಲ್ಲವೂ ಕೂಡ ಸರಿಯಾದ ಉತ್ತರ. ಇನ್ನ 23ನೇ ಪ್ರಶ್ನೆ, ಎಲ್ಲಾ ಆಧುನಿಕ ಕಂಪ್ಯೂಟರ್ಗಳು ಕೆಳಗಿನ ಯಾವುದರ ಮೂಲಕ ಕಾರ್ಯನಿರ್ವಹಣೆ ಮಾಡುತ್ತವೆ ಅಂತ ಕೇಳಿದ್ದಾರೆ. ಎಲ್ಲಾ ಆಧುನಿಕ ಕಂಪ್ಯೂಟರ್ಗಳು ಕೆಳಗಿನ ಯಾವುದರ ಮೂಲಕ ಕಾರ್ಯನಿರ್ವಹಣೆ ಮಾಡುತ್ತವೆ ಅಂದ್ರೆ ಡೇಟಾ ಮೂಲಕ. ಆನ್ಸರ್ ಡೇಟಾ ಮೂಲಕ. ಮುಂದಿನ ಕೊನೆಯ ಪ್ರಶ್ನೆ 24ನೇಯದು. ಒಂದು ಕಂಪ್ಯೂಟರ್ನಲ್ಲಿ ಸಿಪಿಯುನ ವೇಗವು ಸುಮಾರು 1 ಸೆಕೆಂಡ್ಗೆ 100 ಮಿಲಿಯನ್ ಸೂಚಕಗಳನ್ನ ನಿರ್ವಹಿಸುತ್ತದೆ ಹಾಗೂ ಪದದ ಉದ್ದವು 64 ಬಿಟ್ ಗಳಿರುವುದನ್ನು ಹೀಗೆಂದು ಕರೆಯುತ್ತೇವೆ ಅಂತ ಹೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಸೂಪರ್ ಕಂಪ್ಯೂಟರ್. ಪ್ರಶ್ನೆಯನ್ನು ಮತ್ತೊಮ್ಮೆ ಓದ್ತಾ ಇದ್ದೀನಿ. ಒಂದು ಕಂಪ್ಯೂಟರ್ನಲ್ಲಿ ಸಿಪಿಯುನ ವೇಗವು ಸುಮಾರು 1 ಸೆಕೆಂಡ್ಗೆ 100 ಮಿಲಿಯನ್ ಸೂಚಕಗಳನ್ನ ನಿರ್ವಹಿಸುತ್ತದೆ ಹಾಗೂ ಪದದ ಉದ್ದ 64 ಬೀಟಗಳಿರುವುದನ್ನ ಹೀಗೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ಸೂಪರ್ ಕಂಪ್ಯೂಟರ್. ಇನ್ನೊಂದಿಷ್ಟು ಪ್ರಶ್ನೋತ್ತರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ಮತ್ತೆ ಪುನಃ ಹೇಳ್ತಾ ಹೋದ್ರೆ ಎಲ್ಲ ವಿಚಾರವನ್ನ ನಿಧಾನವಾಗಿ ಕೇಳಿಸ್ಕೊಂಡು ಮನನ ಮಾಡಿ ನಿಮ್ಮ ಪರೀಕ್ಷೆಗೆ ನೀವು ಅದ್ಭುತವಾಗಿ ತಯಾರಿಯನ್ನ ನಡೆಸಿ ಒಂದ್ ಸ್ವಲ್ಪನೂ ಕೂಡ ಸಮಯವನ್ನ ವ್ಯರ್ಥ ಮಾಡದೆ ಈಗ ಏನು ನೇಮಕಾತಿ ಧಮಾಕ ಅಂತ ನಡೀತಾ ಇದೆ ಅದರಲ್ಲಿ ಒಳ್ಳೆ ಭವಿಷ್ಯವನ್ನ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.